ಗೈಸ್ ನನ್ನದು ಬಂತು. ನಮ್ಮ ತಾತರಿಂದ ಅರ್ಧ ಶೇರ್ ಗೈಸಿಗೆ ಊಟ ಮಾಡೋದು ಬಿಟ್ಟಿಲ್ಲಿ ಬಂದು ನೋಡ್ರಿ ಹೆಂಗೆ ಮಾಡಕತ್ತ. ಹಾಯ್ ಗೈಸ್, ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್. ಸೊ ಗೈಸ್, ಇವತ್ತಿನ ಬ್ಲಾಗ್ನ ನಾನು ಹೋಟ್ಲ್ ಹತ್ರನೇ ಸ್ಟಾರ್ಟ್ ಮಾಡ್ತಿದ್ದೀನಿ. ನಿನ್ನೆ ಎಲ್ಲ ಹಬ್ಬ ಮುಗಿಸ್ಕೊಂಡು ಇವತ್ತು ಮತ್ತೆ ಹೋಟ್ಲಿಗೆ ಬಂದಿದ್ದೀವಿ. ಸೊ ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ, ಎಲ್ಲ ರೆಡಿ ಮಾಡಿದರು. ಸೊ ಇವಾಗ ಕತೆ ಏನಂದರೆ, ನಾವು ಯಾವಾಗಲೂ ಅಲ್ಲಿ ನೀರು ಹಿಡ್ಕೊಂಬರಕ್ಕೆ ಹೋಗ್ತಿದ್ವಿ. ಸೊ ಇವತ್ತು ಅಲ್ಲಿ ನೀರನ್ನ ಬಂದ್ ಮಾಡಿದ್ದಾರೆ, ನೀರು ಬರ್ತಾಯಿಲ್ಲ. ಅದಕ್ಕೋಸ್ಕರ ಈಗ ಅಲ್ಲಿ ಹೋಗಿ ಆ ಅಣ್ಣಂದು ಗಾಡಿ ಇಸ್ಕೊಂಡು ನಾನು ಮನೆಗೆ ಹೋಗಿ ನೀರು ತಗೊಂಬರ್ಬೇಕು. ಬನ್ನಿ ಹೋಗೋಣ. ಸೊ ಗೈಸ್, ಇವತ್ತು ಹೋಟ್ಲು ಮಾಡಿಬಿಟ್ಟಿದ್ದೀವಿ ನೋಡಿ, ಸಾಂಬಾರು ಆಗ್ತಾಯಿದೆ. ಸೊ ಲೆಟ್ಸ್ ಗೋ. ಒಂದು ಆಯ್ ಹೇಳಿ ಹಾಗೆ ಬ್ಲಾಗಿಗೆ ನೇತ್ರಾಸ್. ಹಾಯ್. ಸೊ ಬನ್ನಿ ಗೈಸಿಗೆ ಹೋಗಿ ಫಸ್ಟ್ ನೀರು ತಗೊಂಡು ವಾಪಸ್ ಬರೋಣ. ಸೊ ಗೈಸ್, ನೀರಿಲ್ಲದಕ್ಕೆ ಈ ಥರ ಗಾಡಿ ಇಸ್ಕೊಂಡು ನಮ್ಮ ರೇಷನ್ ಅಣ್ಣನ ಪರಿಚಯ ಇತ್ತು ಒಬ್ಬರು ಓನರ್ ಅಣ್ಣಂದು. ಆ ಅಣ್ಣನ ಗಾಡಿ ಇಸ್ಕೊಂಡು ನೀರು ತೊಗೊಂಬರಕ್ಕೆ ಮನೆಗೆ ಹೋಗ್ತಾಯಿದ್ದೀನಿ ನೋಡಿ. ಇವತ್ತು ನೀರು ಇಲ್ಲ, ನೀರು ಸಮಸ್ಯೆ ಆಗಿಬಿಟ್ಟಿದೆ. ಸೊ ಬನ್ನಿ ಹೋಗಿ ಮನೇಲಿ ಇಟ್ಕೊಂಡು ತೊಗೊಂಡು ಮತ್ತೆ ಹೋಟ್ಲಿಗೆ ಬರೋಣ. ಬಂದು ಕೊಡನೆಲ್ಲ ಅನ್ಲೋಡ್ ಮಾಡ್ತಿದ್ದೀನಿ. ಸೊ ಇವತ್ತು ನೀರು ಅಲ್ಲಿ ನಮ್ಮ ಮನೆ ಹತ್ರ ಇದ್ದಿದ್ದಿಲ್ಲ ಗೈಸ್ ನೋಡಿ. ಗಾಡಿ ಇಸ್ಕೊಂಡು ಏನೋ ಇದು ಗಾಡಿ ಕೊಟ್ಟಿದ್ದು ಕೆಲ್ಪ ಆಯ್ತು, ಅವನಿಗೆ ಒಂದು ಥ್ಯಾಂಕ್ಸ್ ಹೇಳಬೇಕು. ಸೊ ಅದು ಬಿಟ್ಟರೆ ಇವಾಗ ನೀರು ತುಂಬಿಸ್ಕೊಂಡು ಬರೋ ಗಾಡಿಗೆ ಇಟ್ಕೊಂಡು ಇಲ್ಲಿಂದ ಡೈರೆಕ್ಟ್ ಹೋಟ್ಲ ಹತ್ರ ಹೋಗಬೇಕು. ಬನ್ನಿ ಹೋಗುವ, ಕೆಲಸ ಮಾಡೋಣ. ಬನ್ನಿ ಗಾಯ್ಸ್. ತುಂಬಿಸ್ಕೊಂಡು ಈಗ ಹೋಟ್ಲಿಗೆ ಹೊರಟಿದ್ದೀನಿ. ಲೆಟ್ಸ್ ಗೋ. ಗಾಡಿ ಕೀ ಆನ್ ಮಾಡ್ಕೊಂಡು ಹೋಗೋಣ. ಬನ್ನಿ ಗಾಯ್ಸ್. ನೀರಿಲ್ಲ ಅಂದರೆ ನಮ್ಮ ಅಂಗಡಿಗೆ ಭಾರಿ ತೊಂದರೆ, ಏನೋ ಗೊತ್ತಿಲ್ಲ. ಹೋಗುವ, ಲೆಟ್ಸ್ ಗೋ. ನೋಡಿ ನಮ್ಮ ಮಮ್ಮಿ ಇಲ್ಲೇ ಇದ್ದಾರೆ. ಆರೆ ಸಾಕು. ಬಿಸಿ ಬಿಸಿ ಮೆಣಸಿನ್ಕಾಯಿ ರೆಡಿ ಆಗಿದೆ. ಬಿಸಿಕಿ ಮತ್ತೆ ಬಂದಾಳ ಹಿಂಗದಾಳ ನೋಡ್ರಿ ಹೇಳು. ಕೊರ್ಮಿ ಐಸ್ ಕ್ರೀಮ್ ಬೇಕಂತಾಳೆ. ಐಸ್ ಕ್ರೀಮ್ ಬಾ, ನಡಿ ನಡಿ ನಡಿ. ಕಿಶಿತಾ ಎಲ್ಲರೂ ಊಟ ಮಾಡ್ತಾವ್ರೆ. ಸೊ ಗೈಸ್, ಈಗ ಹೋಟ್ಲೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಬಂದು ಒಳ್ಳೆ ಸ್ನಾನ ಮಾಡ್ಕೊಂಡು ಈಗ ಫ್ರೆಶ್ ಆಗಿ ಮಧ್ಯಾಹ್ನ ಆಲ್ಮೋಸ್ಟ್ 2 ಗಂಟೆ ಆಗಿದೆ. ಸೊ ಇವಾಗ ನಾನು ಪ್ರವಲಿ ಅಂತ ಹೇಳ್ತಿದ್ನಲ್ಲ, ನಮ್ಮ ತಂಗಿ ಮನೆಗೆ ಹೋಗ್ಬೇಕು. ಇವತ್ತು ಕರಿ ಇರೋದ್ರಿಂದ ಒಳ್ಳೆ ಬಾಡೂಟ ಇದೆ, ಒಳ್ಳೆ ಮೀನು ಸಾರು, ಮುದ್ದೆ, ಅನ್ನ ಸಾರು. ಸೊ ಅದಕ್ಕೋಸ್ಕರ ಅವ್ರ ಮನೆಗೆ ಹೋಗ್ಬೇಕು. ಅವ್ರ ಮನೆಗೆ ಹೋಗಿ ನಾನು ಊಟ ಮಾಡಿ ನಾನು ಅಂಗಡಿ ಹತ್ರ ಬಂದು ಮತ್ತು ನಮ್ಮಮ್ಮನ ಅವ್ರಿಗೆ ಅಲ್ಲಿಗೆ ಕಳಿಸ್ಬೇಕು. ಸೊ ಲೆಟ್ಸ್ ಗೋ ಗೈಸ್. ಈಗ ಮಧ್ಯಾಹ್ನ ಏನೋ ಒಂಥರ ಗೈಸ್ ಇಲ್ಲ ಇದೆ, ನಿದ್ದೆ ಬರ್ತಾ ಇರುತ್ತೆ. ಸೊ ಲೆಟ್ಸ್ ಗೋ, ಹೋಗೋಣ ಬನ್ನಿ. ಅದೇ ಗ್ಯಾಪಲ್ಲಿ ಇದೊಂದು ಸ್ವೀಟ್ ತಿಂತಾಯಿದ್ದೀನಿ ಗೈಸ್. ನಾನು ನಮ್ಮ ಅಕ್ಕ ನಮ್ಮ ಆಂಟಿ ಮನೆಗೆ ಒಳ್ಳೆ ಒಂದು ಮೀನು ಊಟಕ್ಕೆ ಹೊಂಟಿದ್ದೀವಿ. ನನಗೆ ಎಷ್ಟೋ ದಿವಸ ಆಯ್ತು ಗೈಸ್ ಮೀನು ಊಟ ಉಂಡು, ಮೀನೇ ತಿಂದಿಲ್ಲ. ಭಾಳ ದಿವಸ ಆಯಿತು, ಭಾಳ ಗ್ಯಾಪು. ನನ್ನ ನೆನಪಿಲ್ಲ ಯಾವಾಗ ತಿಂದಿದ್ದೀನಿ ಅಂತ. ಈಗ ಸೊ ಮತ್ತೆ ಅದೇ ಬಗ್ಗೆ ಬಂದಂತೆ ಮಿಸ್ ಮಾಡ್ಕೊಳೋದು ಯಾಕೆ ಅಂತ. ಸೊ ಇವಾಗ ಫಸ್ಟ್ ಅಂಗಡಿ ಹತ್ರ ಹೋಗಿ ಎಲ್ಲ ಅಮೌಂಟ್ ಇಸ್ಕೊಂಡು ನಾವಿಬ್ಬರು ಆಟೋಕ್ಕೆ ಹೋಗಬೇಕು. ಸೊ ಲೆಟ್ಸ್ ಗೋ ಗೈಸ್. ಒಳ್ಳೆ ಮೀನು ಊಟ ಇರುತ್ತೆ, ವಾಚ್ ಮಾಡಿ. ಸೊ ಬನ್ನಿ ಹೋಗುವ ಫಸ್ಟ್ ಅಲ್ಲಿಗೆ. ಗೈಸ್, ನಮ್ಮ ಅಮ್ಮದಾರ ಇಂಡಿಯಾ ಫುಲ್ ಬ್ಯುಸಿ ಇದ್ದಾರೆ, ಚಪಾತಿ ಸುಡ್ಕೊಂತ. ಸೊ ಕೊಡಿಗೆ ದುಡ್ಡು ಇಸ್ಕೊಂಡು ಹೋಗುವ. ಬರಲ್ಲ ನೀನು ಊಟಕ್ಕೆ? ಸೊ ಗೈಸ್, ನಾನು ಹೋಗಿ ಅವ್ರನ್ನ ಕಳಿಸ್ಬೇಕು. ಅವ್ರು ಬಂದಮೇಲೆ ನಾನು ಊಟಕ್ಕೆ ಅವರು ಬರುವ. ಟಾಟಾ. ಪ್ರವಲಿ ಇಕ್ಕಿ ಮನೆಗೆ ನೋಡ್ರಿ ಗೈಸ್, ದಾಳಲಿಕ್ಕಿ ನಮ್ಮ ತಾತ ಒಳ್ಳೆ ಬಾಡೂಟ, ಮೀನು ಸಾರು, ಮುದ್ದೆ. ನಮ್ಮ ತಾತರಿಂದ ಅರ್ಧ ಶೇರ್ ಮುದ್ದೆ ಗೈಸ್. ನನ್ನದು ಬಂತು ಮುದ್ದೆ, ಮೀನು ಸಾರು. ಬನ್ನಿ ತಿನ್ನೋಣ. ನೋಡಿ ನೋಡಿ, ಒಳ್ಳೆ ಮೀನು ಸಾರು ಊಟ. ಬರ ಇಲ್ಲಿ. ಊಟ ಮಾಡಿದೆ? ಓಯ್ ರೈಸ್ ಬ್ಯಾಟಿಂಗ್ ಗೈಸಿಗೆ ಊಟ ಮಾಡೋದು ಬಿಟ್ಟಿಲ್ಲಿ ಬಂದು ನೋಡ್ರಿ ಹೆಂಗೆ ಮಾಡಕತ್ತ. ಎದ್ದಾಳೆ ಊಟ ಮಾಡಿ ನೋಡಿ, ಕಸ್ಕಂತಾಳೆ ನೋಡ್ರಿ. ಹೋದಾಳೆ ಊಟ ಮಾಡಿದ್ದಾಳೆ ನೋಡ್ರಿ ಹಂಗೆ. ಮತ್ತೆ ನೋಡ ಫೈನಲಿ ಒಂದೊಳ್ಳೆ ಮೀನು ಸಾರು ಊಟ ಮಾಡಿ. ಸೊ ನಮ್ಮ ಆಂಟಿ ರೂಮಲ್ಲೇ ಕೂತಿದ್ದೆ, ಒಳ್ಳೆ ಮೀನು ಊಟ. ಸೊ ನೋಡಿದ್ರೆ ಅನ್ಕೊತೀನಿ ಚೆನ್ನಾಗಿತ್ತು ಮೀನು ಸಾರು. ನೋಡಲ್ಲ ನಮ್ಮ ಅಕ್ಕ ತಿಂತಾಳೆ ಮೂಲೆ ಕೂತ್ಕೊಂಡು. ಸೊ ಸಖತ್ತಾಗಿತ್ತು ಗೈಸ್ ಮೀನು. ಭಾಳ ದಿವಸ ಆಗಿದ್ದು ನಾನು ಎಲ್ಲಿ ಮೀನು ಊಟನೇ ಮಾಡಿದ್ದಿಲ್ಲ. ಸೊ ಈಗ ನಂದಾಯ್ತು. ಈಗ ನಾನು ನಮ್ಮ ಅಕ್ಕ ವಾಪಸ್ ಹೋಗಿ ನಮ್ಮ ಅಮ್ಮನ ಕಳಿಸಿ ಇಲ್ಲಿಗೆ ಎರಡು ಕಾಯಕ್ಕೆ ಹೇಳಬೇಕು. ಅದು ಬಿಟ್ಟರೆ ಇವತ್ತು ನಾನು ಸಂಜೆ ಮತ್ತೆ ಜಗಳೂರಿಗೆ ಹೋಗ್ತಿದ್ದೀನಿ. ಸೊ ಅದು ನಾಳೆ ಬ್ಲಾಗಲ್ಲಿ ಬರುತ್ತೆ ನಿಮಗೆ. ಸೊ ಈಗ ಸಂಜೆ ಜಗಳೂರಿಗೆ ಹೊರಡಬೇಕು. ಸೊ ಅದು ಬಿಟ್ಟರೆ ಒಳ್ಳೆ ಊಟ ಆಯಿತು. ನಾನು ಅಮ್ಮನಲ್ಲೇ ಬಿಟ್ಟು ಅಲ್ಲಿ ಊಟ ಮಾಡೋಕ್ಕೆ ನಾನು ಇವಾಗ ಹೋಟ್ಲ್ ಹತ್ರ ಹೋಗ್ತಿದ್ದೀನಿ. ಹೋಟ್ಲ್ ಹತ್ರ ಹೋಗಿ ಮಮ್ಮಿ ಬರೋ ತನಕ ಕಾದು
ನಾನು ಆಮೇಲೆ ಅಲ್ಲಿಂದ ಜಗಳೂರಿಗೆ ಹೋಗ್ಬೇಕಾಯ್ತು. ಲೆಟ್ಸ್ ಗೋ, ಹೋಗುವ. ಈಗ ಹೋಟ್ಲ್ ಹತ್ರ ಹೋಗಿ ಮತ್ತೆ ಸಿಗ್ತೀನಿ, ಬನ್ನಿ. ಸೊ ಗೈಸ್ ಫೈನಲಿ ಅಂಗಡಿ ಹತ್ರ ಬಂದು ಕುತ್ಕೊಂಡ್ಬಿಟ್ಟಿದ್ದೀನಿ. ನಡ್ಕೊಂಬಂದು ಈ ಬಿಸಿಲು ಸಿಕ್ಕಾಬಟ್ಟೆ ಬಿಸಿಲೈತೆ ಗೈಸ್. ದಾವಣಗೆರೆಗೆ ಬಂದು ಕುತ್ಕೊಂಡ್ಬಿಟ್ಟಿನಿ. ಇನ್ಮೇಲೆ ಇಲ್ಲಿ ಜೋರಾಗಿ ಮಾತಾಡ್ಬೇಕಂತ ಡಿಸೈಡ್ ಆಗಿಬಿಟ್ಟಿನಿ ಗೈಸ್. ಈ ಬರೀ ವೆಹಿಕಲ್ ಸೌಂಡ್ ನಿಮಗೆ ಕೇಳಿಸುತ್ತಂತ. ಸೊ ಅಲ್ಲಿಂದ ಬಂದೆ, ಅಮ್ಮ ಅಲ್ಲೇ ಇದ್ದಾರೆ ಇವಾಗ. ಸೊ ಅಮ್ಮ ಒಂದು 5:30-6 ಗಂಟೆ ಹಂಗೆ ಬರ್ತಾರೆ. ಅವ್ರು ಬಂದ ಕೂಡಲೇ ನಾನು ಇಲ್ಲಿಂದ ಜಗಳೂರಿಗೆ ಹೋಗಬೇಕು. ಸೊ ಜಗಳೂರಿಗೆ ಏನಕ್ಕೆ ಹೋಗ್ತಿದ್ದೀನಿ ಅಂತ ನಿಮಗೆ ನಾಳೆ ವ್ಲಾಗಲ್ಲಿ ಗೊತ್ತಾಗುತ್ತೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಸೊ ಯಾರಿಗೆಲ್ಲ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಹಾಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಗೈಸ್. ಬಾಯ್ ಬಾಯ್. ನೀವು ಯಾರ್ಯಾರೆಲ್ಲ ಬಾಡೂಟ ಮಾಡಿದ್ರಿ ಅಂತ ಹೇಳಿ ಕಮೆಂಟ್ ಹಾಕಿ ಹೋಗಿ. ಬಾಯ್ ಬಾಯ್.